ಜನ ಜೈಲಿಗೆ ಹೋಗಿ ಬಂದವರು ಕಂಟೆಸ್ಟ್ ಮಾಡಿದ್ದು. ಕೇಜ್ರಿವಾಲ್ಗೆ 1500 ಮತಗಳ ಹಿನ್ನಡೆಯನ್ನ ಅವರು ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಮಾಹಿತಿ. 1500 ಮತಗಳ ಹಿನ್ನಡೆ ಅಂದ್ರೆ ಲಾಸ್ಟ್ ಟೈಮ್ ಅವ್ರು ಗೆದ್ದಿದ್ದೆ ಟೋಟಲ್ ಆಗಿ ಎಲ್ಲಾ ಸುತ್ತುಗಳು ಮುಗಿದಾಗ ಒಂದು 20,000 ಚಿಲ್ಲರೆ ಅಷ್ಟು ಅವರು ಮತಗಳಿಂದ ಗೆದ್ದಿದ್ರು. ಈಗ 1500 ಅಂತ ಹೇಳ್ತಾ ಇದ್ದಾರೆ. ದೊಡ್ಡ ನಂಬರ್ ಏನು ಅಲ್ಲ ಈಗ 1500 ಮತಗಳು. ಕಾರಣ ಅವರ ಬೂತ್ ಗಳೆಲ್ಲಾದ್ರೂ ಓಪನ್ ಆದಾಗ ಅವರ ವೋಟರ್ಸ್ ಗಳು ಇದ್ದೇ ಇರ್ತಾರೆ. ಆ ವೋಟ್ಗಳಾದಾಗ ಅವರು ಮುಂದೆ ಬರಬಹುದು, ಅದರಲ್ಲಿ ಯಾವ ಡೌಟು ಇಲ್ಲ. ಬಟ್ ನಂಬರ್ಸ್ ಗಳು ಏನಾಗ್ತಾ ಇದೆ ಅಂತಂದ್ರೆ ಬಿಜೆಪಿ ಅದು ಮುನ್ನಡೆ ಕಾಯ್ದುಕೊಳ್ತಾ ಇರುವಂತ ನಂಬರ್ಸ್ ಗಳಿದೆಯಲ್ಲ ಅದು ಡೌನ್ ಆಗ್ತಾ ಇಲ್ಲ, ಇನ್ಕ್ರೀಸ್ ಆಗ್ತಾ ಇದೆ. ದಟ್ಸ್ ಅ ವೆರಿ ಡೇಂಜರಸ್ ಸೈನ್ ಫಾರ್ ಆಪ್ ಅಂತ ಅನಿಸ್ತಾ ಇದೆ. ಹೇಗೆ ರಿಯಾಕ್ಟ್ ಆಗ್ತಾ ಇದೆ, ಯಾವ ಭಾಗದಲ್ಲಿ ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿ. ನವದೆಹಲಿ ಕ್ಷೇತ್ರದಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಈಗ ಮತ್ತೆ ಬರ್ತಾ ಇರುವಂತ ನಂಬರ್ಸ್ಗಳು ವೆರಿ ಟಫ್ ಅನ್ಸುತ್ತೆ. ಇದು ಟಫ್ ಆಗುತ್ತೆ ಅಂತ ಕಾಣಿಸುತ್ತೆ. ಯಾಕಂದ್ರೆ 1-1.5 ಸಾವಿರ ದೊಡ್ಡ ವಿಚಾರ ಅಲ್ಲ, ಓವರ್ಕಮ್ ಮಾಡಬಹುದು. ಬಟ್ ಈ 7,000 ಮತಗಳಿದೆಯಲ್ಲ ಇದನ್ನ ಓವರ್ಕಮ್ ಮಾಡಬೇಕು ಅಂತಂದ್ರೆ ನೆಕ್ಸ್ಟ್ ಓಪನ್ ಅಪ್ ಆಗುವಂತಹ ಯಾವ್ಯಾವ್ದು ನಂಬರ್ಸ್ಗಳು ಬರುತ್ತೆ ಅಲ್ವಾ, ಬೇರೆ ಬೇರೆ ಬೂತ್ಗಳದ್ದು, ಅಲ್ಲಿ ನಂಬರ್ಸ್ಗಳು ಏನಾಗುತ್ತೆ ರೌಂಡ್ಸ್ ಗಳಲ್ಲಿ ಗೊತ್ತಾಗುತ್ತೆ ಎಷ್ಟು ಏನು ಅಂತ. 2 ರೌಂಡ್ ಅಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಬೇಕಾಗತ್ತೆ. ಅದು ಎಷ್ಟು ಕಾಯ್ಕೊಳ್ತಾರೆ ಅಂತ ಹೇಳಿ. ಎದುರಾಳಿನೂ ಕೂಡ ಅಷ್ಟೇ ಮತಗಳನ್ನ ಪಡ್ಕೊಳ್ತಾ ಇದ್ದಾಗ ನಿಮಗೆ 2,000ವನ್ನ ಡೀಲ್ ಮಾಡ್ಕೊಂಡು ಆಚೆ ಬರಬೇಕಲ್ಲ. ಇಟ್ಸ್ ವೆರಿ ಟಫ್ ಅಂತ ಕಾಣಿಸುತ್ತೆ. ಬಿಜೆಪಿ ಯಾವ ನಂಬಿಕೆಯನ್ನ ಪರಮೇಶ್ ವರ್ಮಾ ಮೇಲೆ ಇಟ್ಕೊಂಡಿದ್ರು ಅದರಲ್ಲಿ ಅವರು ಯಶಸ್ವಿ ಅತ್ತ ದಾಪುಗಾಲು ಇಡ್ತಾರೆ ಅಂತ ಕಾಣಿಸ್ತಾ ಇದೆ. ನಾನು ಆಗಲೇ ಹೇಳಕ್ಕೆ ಅದನ್ನ ಹೋಗ್ತಾ ಇದೆ, ಅಲ್ಲಿಗೆ ನಿಂತೋಯ್ತದು. ಏನಾಗಿತ್ತು ಅಂದ್ರೆ ಈ ಬಾರಿ ಬಿಜೆಪಿ ಹೈಕಮಾಂಡ್ ತುಂಬಾ ಕಾನ್ಸಂಟ್ರೇಷನ್ ಫೋಕಸ್ ಮಾಡಿದ್ದಿದ್ದೆ ಯಾರೆಲ್ಲ ಪ್ರಮುಖ ನಾಯಕರಿದ್ದಾರೋ ಆಮ್ ಆದ್ಮಿ ಪಕ್ಷದಲ್ಲಿ ಅಲ್ಲೇ ಅತಿ ಹೆಚ್ಚು ಫೈಟ್ ಅನ್ನ ಕೊಡೋಣ, ಆಟೋಮೆಟಿಕ್ಲಿ ಇನ್ನುಳಿದಂತ ಕ್ಷೇತ್ರಗಳಲ್ಲಿ ಫೈಟ್ ಕಡಿಮೆ ಆಗ್ಬಿಡುತ್ತೆ, ಚೆಕ್ಮೇಟ್ ಇಡೋಣ ಅಂತೇಳಿ ಬಹಳ ಕ್ಲೀನ್ ಆಗಿ ವೆಲ್ ಪ್ಲಾನ್ಡ್ ಆಗಿ ಈ ಬಾರಿ ಎಕ್ಸಿಕ್ಯೂಟ್ ಅನ್ನ ಮಾಡಿದಂಗಿತ್ತು. ನಾನು ಬಹಳ ನೋಡ್ತಾ ಇದ್ದೆ ಅದನ್ನ, ಹೇಳ್ತಾ ಇದ್ದಿದ್ದೆ ಅದನ್ನ. ಯಾರೆಲ್ಲ ಪ್ರಮುಖ ಲೀಡರ್ಸ್ಗಳಿದ್ದಾರೋ, ಯಾರೆಲ್ಲ ವೆರಿ ಟಫ್ ಅಂತ ಅನಿಸ್ತಾ ಇದ್ರು ಅವರನ್ನೇ ಟಾರ್ಗೆಟ್ ಮಾಡಿದಂಗಿತ್ತು. ಅದರ ಜೊತೆಗೆ ತಮಗಿರುವಂತ ಪವರ್ಗಳನ್ನು ಕೂಡ ಹೇಗೆ ಬಳಸ್ಕೋಬೇಕು ಹಾಗೆ ಬಳಸ್ಕೊಂಡ್ರು. ದಟ್ ಮೀನ್ಸ್ ಅಂದ್ರೆ ಬೇರೆ ರೀತಿಯಲ್ಲಿ ಅಲ್ಲ, ನಾನು ಹೇಳ್ತಾ ಇರುವಂತದ್ದು ಅಧಿಕಾರದಲ್ಲಿರುವಂತ ಕೇಂದ್ರ ಸರ್ಕಾರ ಬಜೆಟ್ ಅನ್ನ ಘೋಷಣೆ ಮಾಡಿದ 12 ಲಕ್ಷ ಆದಾಯ ಮಿತಿ ತೆರಿಗೆಯನ್ನ ತಂದಿಟ್ಟಿದ್ದು. ಸೊ ಅದು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಬೂಸ್ಟ್ ಅನ್ನ ತಂದು ಕೊಟ್ಟಿದೆಯಾ, ಅದರ ಜೊತೆಗೆ ಕಾಂಗ್ರೆಸ್ ಎಷ್ಟು ವೋಟ್ಸ್ ಗಳನ್ನ ಆಮ್ ಆದ್ಮಿ ಪಕ್ಷದ ಕಿತ್ಕೊಂಡಿದೆ ಅಂತ ಹೇಳಿ. ಕಾರಣ ಮುಸ್ಲಿಂ ವೋಟ್ಸ್ಗಳು ಎಲ್ಲಿಗೆ ಹೋಗಿದ್ದಾರೆ. ನಾನು ಇನ್ನೊಂದು ಅವಾಗಲೂ ಹೇಳ್ತಾ ಇದೆ, ಎಕ್ಸಿಟ್ ಪೋಲ್ಗಳಲ್ಲಿ ಬರ್ತಾ ಇದ್ದಿದ್ದು ಹೇಗಿತ್ತಂದ್ರೆ 11% ಇಂದ 15% ವರೆಗೂ ಕೂಡ ಮುಸ್ಲಿಂ ವೋಟ್ಸ್ಗಳು ಈ ಬಾರಿ ಬಿಜೆಪಿ ಕಡೆಗೆ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಅನೇಕ ಮೌಲ್ವಿಗಳು ಹೋಗಿ ಪ್ರಚಾರ ಮಾಡ್ತಾ ಇದ್ರು, ನಮಗೆ ಬರಬೇಕಾಗಿರುವಂತಹ ದುಡ್ಡೇನಿತ್ತು ಅದನ್ನ ಆಮ್ ಆದ್ಮಿ ಪಕ್ಷ ಕೊಡ್ತಾ ಇಲ್ಲ ನಮಗೆ ಸಂಬಳವನ್ನ. ಸೊ ಹಾಗಾಗಿ ನಾವು ಬಿಜೆಪಿ ನಮ್ಮ ನೀರು ಕೆಟ್ಟೇನು ನಡೆಸ್ಕೊಳ್ತಾ ಇಲ್ಲ, ಯಾಕೆ ಹೋಗ್ಬಾರ್ದು ಅನ್ನುವಂತ ಮಾತನಾಡ್ತಾ ಇದ್ರು. 27 ವರ್ಷಗಳ ಬಳಿಕ ಅಧಿಕಾರದ ಗದ್ದುಗೆ ಏರ್ತಾ ಇದೆ ಬಿಜೆಪಿ. ಆರಂಭಿಕ ಟ್ರೆಂಡ್ ನಲ್ಲಿ ಇಂಥದ್ದೊಂದು ಸಾಧ್ಯತೆ ಅಂತೂ ಸಿಗ್ತಾ ಇದೆ. ಯಾಕಂದ್ರೆ ಹಾಫ್ ವೇ ಮಾರ್ಕ್ ಅಂತ ನಾವು ಅದನ್ನ ಹೇಳ್ತೀವಿ ಪೊಲಿಟಿಕಲಿ. ಸೊ ಅದನ್ನ ಕ್ರಾಸ್ ಮಾಡ್ತಾ ಇದೆ, ಕಂಫರ್ಟಬಲ್ ಆಗಿ ಬಿಜೆಪಿ ಅದನ್ನ ಕ್ರಾಸ್ ಮಾಡ್ತಾ ಇದೆ. ಮತ್ತೆ ನೀವು ಆ ನಂಬರ್ಸ್ ಅನ್ನು ನೋಡ್ತಾ ಇದ್ರೆ ಎಲ್ಲೂ ಕೂಡ ಸಮಬಲದ ಹೋರಾಟ ಕಾಣಿಸ್ತಾ ಇಲ್ಲ. ದೆಹಲಿಯ ಸಿಎಂ ಅತಿಶಿ ಸಿಂಗ್ಗೆ 673 ಮತಗಳ ಹಿನ್ನಡೆ ಇದೆ. ಬಹಳ ಸ್ಮಾಲ್ ಸೈಜ್, ನೆಗ್ಲಿಜಿಬಲ್ ಸೈಜ್ ನ ನಂಬರ್ಸ್ ನಲ್ಲಿ ಸದ್ಯಕ್ಕೆ ಅವರು ಹಿನ್ನಡೆಯನ್ನ ಕಾಣ್ತಾ ಇದ್ದಾರೆ. ಇದನ್ನು ಓವರ್ಕಮ್ ಮಾಡೋದಕ್ಕೆ ಅತಿಶಿ ಕೈಯಲ್ಲಿ ಆಗತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣ. ಲಾಸ್ಟ್ ಟೈಮ್ ಅವರು ಎಲೆಕ್ಷನ್ ಗೆದ್ದಾಗ ನಾವು ನೋಡಿದ್ವಿ ಎಷ್ಟು ಎಮೋಷನಲ್ ಆಗಿದ್ರು, ಜನರನ್ನ ಹೇಗೆ ಅಪ್ಪಿದ್ರು ಅಂತ ಹೇಳಿ. ಮತ್ತೆ ದೆಹಲಿಯ ಸರ್ಕಾರದ ಬಹುತೇಕ ಪೋರ್ಟ್ಫೋಲಿಯೋಗಳನ್ನು ಇವರೇ ಹ್ಯಾಂಡಲ್ ಮಾಡ್ತಾ ಇದ್ರು. ಕಲ್ಕಾಜಿ ಕ್ಷೇತ್ರದಲ್ಲಿ ಅಲ್ಪ ಹಿನ್ನಡೆಯಲ್ಲಿ ಸದ್ಯಕ್ಕೆ ಅತಿಶಿ ಸಿಂಗ್ ಅವರಿದ್ದಾರೆ. ಮುಖ್ಯಮಂತ್ರಿಯ ಹುದ್ದೆ ಜೊತೆಗೆ ಮ್ಯಾಕ್ಸಿಮಮ್ ಪೋರ್ಟ್ಫೋಲಿಯೋಗಳನ್ನ ಆಮ್ ಆದ್ಮಿ ಪಾರ್ಟಿಯ ಮುಖಾಂತರ ಹ್ಯಾಂಡಲ್ ಮಾಡ್ತಾ ಇದ್ದಿದ್ದೆ ಸರ್ಕಾರದಲ್ಲಿ ಅತಿಶಿ ಅವರು. ಸೊ 673 ಮತಗಳಿಂದ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಆ ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿರೋದು ಬಿಜೆಪಿಯ ಬಹಳ ಪ್ರಾಮಿನೆಂಟ್ ಫೇಸ್ ಆಗಿರುವಂತಹ ರಮೇಶ್ ಬಿದುರಿ. ಇವರು ಗೆದ್ರೆ ಇವರನ್ನ ಮುಖ್ಯಮಂತ್ರಿ ಮಾಡ್ತಾರಂತೆ ಅನ್ನುವಂತಹ ಪುಕಾರು ಬಹಳಷ್ಟು ವಾರಗಳಿಂದ ಓಡಾಡ್ತಾ ಇತ್ತು. ಈ ಕಡೆಗೆ ಕೇಜ್ರಿವಾಲ್ ಅವರಿಗೆ ಬಿಗ್ ಶಾಕ್ ಉಂಟಾಗಿದೆ. ನವದೆಹಲಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ 1998ರಿಂದ ಇಲ್ಲಿ ತನಕ ಬಹುತೇಕ ಯಾರ್ಯಾರು ಮುಖ್ಯಮಂತ್ರಿ ಆಗಿದ್ದಾರೋ ರಾಜ್ಯದ್ದು, ಆ ರಾಜ್ಯದ ಮುಖ್ಯಮಂತ್ರಿಗಳು ರೆಪ್ರೆಸೆಂಟ್ ಮಾಡ್ತಾ ಇದ್ದಂತಹ ಕ್ಷೇತ್ರ, ಲಕ್ಕಿ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಅದನ್ನು ಕರೆಯಲಾಗ್ತಾ ಇತ್ತು. ಬಟ್ ಕೇಜ್ರಿವಾಲ್ಗೆ ಈ ಸಲ ಅಲ್ಲಿನ ಮತದಾರರು
ಸ್ವಲ್ಪ ನೀರು ಕುಡಿಸೋದಕ್ಕೆ ಮುಂದಾಗಿದ್ದಾರಾ? ಈ ತರದೊಂದು ಪ್ರಶ್ನೆ ಹಾಗೂ ಚರ್ಚೆ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೆ ಅರವಿಂದ್ ಕೇಜ್ರಿವಾಲ್ ಅವರು ಬಂದಿದ್ದು ಹೆಂಗ್ ಮಮತಾ? ಅದೇ ಕ್ಷೇತ್ರದಿಂದ ಶೀಲಾ ದೀಕ್ಷಿತ್ ಅವರೇ ಸ್ಪರ್ಧೆ ಮಾಡ್ತಿದ್ದಾನೆ. ಯಾವ ರೆಫರೆಂಡಮ್ ಅಲ್ಲಿ ಸೋಲ್ಸಿದ್ರು ಅದೇ ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸಿದಂತ ಶೀಲಾ ದೀಕ್ಷಿತ್ ಅವರನ್ನೇ ಅರವಿಂದ್ ಕೇಜ್ರಿವಾಲ್ ಅವರು ಅದೇ ಕ್ಷೇತ್ರದಲ್ಲೇ ಸೋಲಿಸಿನೇ ಈಗ ಹ್ಯಾಟ್ರಿಕ್ ಗೆಲುವಿನತ್ತ ಹೆಜ್ಜೆಯನ್ನ ಇಡ್ತಾ ಇದ್ರು. ಬಟ್ ಹ್ಯಾಟ್ರಿಕ್ ಗೆಲುವನ್ನ ಕೇಜ್ರಿವಾಲ್ ಅವರು ಗೆಲ್ಲೋಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕೆ ಟ್ರೆಂಡ್ ಅಲ್ಲಿ ಕಾಣಿಸ್ತಾ ಇದೆ. ಬಟ್ ಕ್ಲಿಯರ್ ರಿಸಲ್ಟ್ ಬರೋವರೆಗೂ ಕೂಡ ಹೇಳಕ್ ಬರೋದಿಲ್ಲ ಏನಾಗುತ್ತೆ ಅಂತ ಹೇಳಿ. ಅದೊಂದು 10,000 15,000 ಲೀಡಲ್ಲಿ ಏನಾದರೂ ಹಿನ್ನಡೆಯನ್ನು ಅನುಭವಿಸೋಕೆ ಶುರು ಮಾಡ್ಬಿಟ್ರೆ ಅವಾಗೊಂದು ಕ್ಲಿಯರ್ ಆಗಿ ಕಾಣಿಸಿಕೊಳ್ಳುತ್ತೆ. ಬಟ್ ಇನ್ನೊಬ್ಬರಿಗೆ ನಾನು ಸೋಲಿಸಿ ನಾನು ಗೆದ್ದು ಬಂದಿದ್ದೀನಿ ಅಂತಂದಾಗ ನನ್ನ ಸೋಲು ನಿಶ್ಚಿತ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವತ್ತು ಅನ್ನೋದು ಗೊತ್ತಾಗಲ್ಲ ಅಷ್ಟೇ. ಸೊ 70 ಕ್ಷೇತ್ರಗಳಲ್ಲಿ ಈಗ ನಂಬರ್ಸ್ ನಾವು ನೋಡೋದಾದ್ರೆ ಬಿಜೆಪಿ 44 ಕ್ಷೇತ್ರಗಳಲ್ಲಿ ಮುನ್ನಡೆ, ಅಂದ್ರೆ ಪರ್ಫೆಕ್ಟ್ಲಿ ಕಂಫರ್ಟಬಲ್ ಮೆಜಾರಿಟಿನ ಅವ್ರು ಕ್ರಾಸ್ ಮಾಡ್ತಾ ಇದ್ದಾರೆ ಅರ್ಲಿ ಟ್ರೆಂಡ್ಸ್ ನಲ್ಲಿ. ಈ ಕಡೆಗೆ ಕಾಂಗ್ರೆಸ್ನ ಪರ್ಫಾರ್ಮೆನ್ಸ್ ನೀವು ನೋಡ್ತಾ ಇದ್ದೀರಾ. ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಂಡು ಆಮ್ ಆದ್ಮಿ ಪಾರ್ಟಿಯಿಂದ ಬೇರ್ಪಟ್ಟು ಸ್ಪರ್ಧೆಯನ್ನು ನಾವು ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಆದರೆ ಅವ್ರು ಅಂದುಕೊಂಡ ಲೆಕ್ಕಾಚಾರ ಅವರಿಗೂ ಕೈ ಕೊಟ್ಟ ಹಾಗೆ ಕಾಣಿಸ್ತಾ ಇದೆ. ವೆರಾಸ್ ಬಿಗ್ಗೆಸ್ಟ್ ಶಾಕ್ ಓವರ್ ಆಲ್ ಇವತ್ತಿನ ಚುನಾವಣೆಯ ರಿಸಲ್ಟ್ನಲ್ಲಿ ಅಂತ ಕೇಳಿದರೆ ಆರಂಭಿಕ ಟ್ರೆಂಡ್ ಪ್ರಕಾರ ಆಮ್ ಆದ್ಮಿ ಪಾರ್ಟಿಗೆ ಕೇವಲ 25 ಕ್ಷೇತ್ರದಲ್ಲಿ ಮಾತ್ರ ಅವರು ಲೀಡನ್ನು ಕಾಯ್ದುಕೊಳ್ತಾ ಇದ್ದಾರೆ. ಈ ನಂಬರ್ ಏರ್ತಾ ಇಲ್ಲ, ಗ್ರಾಫ್ ಏರ್ತಾ ಇಲ್ಲ, ಬದಲಾಗಿ ಕಟ್ ಡೌನ್ ಆಗ್ತಾ ಇದೆ. ಮತ್ತೆ ಬಿಜೆಪಿಯ ಗ್ರಾಫ್ ಏರ್ತಾ ಇದೆ. ಪ್ರಚಂಡ ನಂಬರ್ಸ್ ಅನ್ನ ಅಥವಾ ಕಾನ್ಸ್ಟಿಟ್ಯೂಯೆನ್ಸಿಯ ಟ್ರೆಂಡ್ ಅನ್ನ ಆಮ್ ಆದ್ಮಿ ಪಾರ್ಟಿಯಿಂದ ಬಿಜೆಪಿ ಕಸಿದುಕೊಂಡಂತೆ ಕಾಣಿಸ್ತಾ ಇದೆ. ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಅನ್ನೋದು ನಾವು ಪ್ರತಿ ಸ್ಟೇಟ್ಮೆಂಟ್ನ ಎಂಡಲ್ಲೂ ಕೂಡ ಹೇಳಬೇಕಾಗುತ್ತೆ. ಮಿಡಲ್ ಕ್ಲಾಸ್ ಹಾರ್ಟ್ ಗೆದ್ರ ಹಾಗಾದ್ರೆ ಮೋದಿ, ನರೇಂದ್ರ ಮೋದಿ ಅವರ ಮ್ಯಾಜಿಕ್ ಇಲ್ಲಿ ವರ್ಕೌಟ್ ಆಯ್ತಾ? ಡೆಲ್ಲಿ ಎಲೆಕ್ಷನ್ಗೆ 4 ದಿನ ಮುಂಚೆ ನಿಮ್ಗೆಲ್ಲ ನೆನಪಿರಬಹುದು, ಟ್ಯಾಕ್ಸ್ ರಿಲ್ಯಾಕ್ಸೇಷನ್ ಅನ್ನ ಬಿಜೆಪಿ ಕೊಡ್ತು. ನಾವು ಈಗಷ್ಟೇ ನಿಮಗೆ ಹೇಳ್ತಾ ಇದ್ರಿ, ಮಲ್ಟಿ ಗೇಮ್ ಚೇಂಜರ್ ಪಾಲಿಟಿಕ್ಸ್ ಅನ್ನ ಬಿಜೆಪಿ ಇಲ್ಲಿ ಮಾಡಿದೆ. ಸೊ ಅದು ಗದ್ದುಗೆ ಏರೋದಕ್ಕೆ ಯಶಸ್ವಿ ಮಾಡಿರಬಹುದು ಅಂತ. ಯಾಕಂದ್ರೆ ದಿಲ್ಲಿ ಅಂತ ನೀವು ತಗೊಂಡಾಗ ಅದನ್ನ ಸಿಟಿ ಆಫ್ ಮೈಗ್ರೆಂಟ್ಸ್ ಅಂತ ಕರಿತೀವಿ. ಅಂದ್ರೆ ಮಿಡಲ್ ಕ್ಲಾಸ್ ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಬೇರೆ ರಾಜ್ಯದ ಆಲ್ಮೋಸ್ಟ್ 1 ಲಕ್ಷಕ್ಕೂ ಕಡಿಮೆ ದುಡಿಯುವಂತಹ ಜನರ ಸಂಖ್ಯೆ ಬಹಳ ದೊಡ್ಡದಿದೆ. ಆಲ್ಮೋಸ್ಟ್ 20 to 30% ಅಷ್ಟು ನಮಗೆ ಆ ಪಾಪ್ಯುಲೇಷನ್ ಕಾಣಿಸುತ್ತೆ. ಸೊ ಆ ಪಾಪ್ಯುಲೇಷನ್ ಅನ್ನ ಕೇಂದ್ರೀಕರಿಸಿಕೊಂಡು ಮಾಡಿದಂತಹ ಬಜೆಟ್ ಅಲ್ಲಿ ಕೈ ಹಿಡಿದ ಹಾಗೆ ಕಾಣಿಸ್ತಾ ಇದೆ. ಓಕೆ, ಈಗ ಒಂದು ಡೀಟೇಲ್ ಬಂತು. ಕರ್ವಾಲ್ ನಗರದಲ್ಲಿ ಏನಾಗ್ತಾ ಇದೆ? ಬಿಜೆಪಿಯ ಕಪಿಲ್ ಶರ್ಮಾ ಅವರಿಗೆ 3,000 ಮತಗಳ ಮುನ್ನಡೆ ಸಿಗ್ತಾ ಇದೆ ಅನ್ನೋದ್ರ ಡೀಟೇಲ್ಸು. ಕೀ ಕಾನ್ಸ್ಟಿಟ್ಯೂಯೆನ್ಸಿ ಅಥವಾ ಪ್ರಮುಖ ಕ್ಷೇತ್ರಗಳಲ್ಲಿ ಯಾವ್ಯಾವ ಅಭ್ಯರ್ಥಿಗಳು ಮುನ್ನಡೆಯಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದು. ಕರ್ವಾಲ್ ನಗರದಲ್ಲಿ ಬಿಜೆಪಿಯ ಕಪಿಲ್ ಶರ್ಮಾ ಅವರಿಗೆ ಆಲ್ಮೋಸ್ಟ್ 3,000 ಮತಗಳ ಮುನ್ನಡೆ ಸಿಗ್ತಾ ಇದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಈ ಕರ್ವಾಲ್ ಕ್ಷೇತ್ರ ಇದೆಯಲ್ಲ, ಇದು ಅಷ್ಟೇನೆ ಲಾಸ್ಟ್ 2 ಎಲೆಕ್ಷನ್ ಬಿಟ್ರೆ ಉಳಿದೆಲ್ಲ ಎಲೆಕ್ಷನ್ನಲ್ಲೂ ಕಾಂಗ್ರೆಸ್ನ ಡಾಮಿನೆನ್ಸಿ ಜಾಸ್ತಿ ಇತ್ತು. ಆಮ್ ಆದ್ಮಿ ಪಾರ್ಟಿಯ ಮನೋಜ್ ತ್ಯಾಗಿ ಅವರಿಗೆ ಇನ್ನೂ ಹಿನ್ನಡೆ ಆಗ್ತಾ ಇದೆ. ಓಕ್ಲಾದಲ್ಲಿ ಸಚಿವ ಅಮಾನುತುಲ್ಲಾ ಖಾನ್ ಅವರಿಗೆ ಹಿನ್ನಡೆ ಉಂಟಾಗಿದೆ. ಓಕ್ಲಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಇವರು ಕೂಡ ಅಷ್ಟೇ ಅತೀಶಿ ಅವರ ಕ್ಯಾಬಿನೆಟ್ನಲ್ಲಿ ಬಹಳ ಇಂಪಾರ್ಟೆಂಟ್ ಪೋರ್ಟ್ಫೋಲಿಯೋನ ತಗೊಂಡಿದ್ರು. ಬಟ್ ಇವ್ರ ಮೇಲೆ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಅಲ್ಲಿನ ಕ್ಷೇತ್ರದ ಜನ ಬಹಳ ಸಿಟ್ಟಾಗಿದ್ರು. ಅದನ್ನು ನಾವು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ ಏನಾಯ್ತು, ವಾಟ್ ವೆಂಟ್ ರಾಂಗ್ ಅಲ್ಲಿ ಅಂತ. ಇದೇ ಟ್ರೆಂಡ್ ಕಂಟಿನ್ಯೂ ಆದರೆ ಓಕ್ಲಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಅಮಾನುತುಲ್ಲಾ ಖಾನ್ ಅವರಿಗೆ ಹಿನ್ನಡೆ ಉಂಟಾಗಿದೆ. ಕಾಂಗ್ರೆಸ್ 1 ಕ್ಷೇತ್ರದಲ್ಲಿ ಲೀಡನ್ನು ಇಲ್ಲಿ ತನಕ ಯಾವಾಗ ಟ್ರೆಂಡ್ ಸ್ಟಾರ್ಟ್ ಆದಾಗ್ಲಿಂದ ಇಲ್ಲಿ ತನಕ ಕಾಯ್ದುಕೊಳ್ತಾ ಇದೆ. ಆ ಕ್ಷೇತ್ರ ಯಾವುದು ಅನ್ನೋದು ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಬಟ್ ಬಿಜೆಪಿಯ ಬಹುತೇಕ ಡಾರ್ಕ್ ಹಾರ್ಸ್ ಅಂತ ನಾವೇನು ಕರಿತೀವಿ ಎಲ್ರಿಗೂ ಕೂಡ ಮುನ್ನಡೆ ಸಿಗ್ತಾ ಇದೆ. ಸಾಮೂಹಿಕ ನಾಯಕತ್ವ ಅಂತ ಹೇಳ್ಕೊಂಡು ಓಡಾಡಿದ್ರು. CM ಫೇಸ್ ಇವರೇ ಅಂತ ಯಾರನ್ನೂ ತೋರಿಸಿರ್ಲಿಲ್ಲ. ಇನ್ಫ್ಯಾಕ್ಟ್ ಆಮ್ ಆದ್ಮಿ ಪಾರ್ಟಿ ಅವ್ರು ಹೇಳ್ತಾ ಇದ್ರು, ನಿಮಗೆ ನೆನಪಿರ್ಬೋದು, ದುಲ್ಹಾ ಕೌನ್ ಅಂತ ಕೇಳ್ತಾ ಇದ್ರು. ಅಂದ್ರೆ ನಿಮ್ಮ ಬಾರಾತ್, ನಿಮ್ಮ ಮದುವೆಯಲ್ಲಿ ಯಾರು ಹುಡುಗ ಅನ್ನೋದೇ ತೋರಿಸ್ತಾ ಇಲ್ವಲ್ಲ ನೀವು ಅಂತ ಕಾಲೆಣಿತಾ ಇದ್ರು. ಆದರೆ ಸಾಮೂಹಿಕ ನಾಯಕತ್ವದ ಮೂಲಕ ಈ ಟ್ರೆಂಡ್ ಅವ್ರಿಗೆ ಸಿಕ್ಕಿದ್ಯಾ ನೋಡ್ಬೇಕಾಗತ್ತೆ ನಾವು.